ಇವತ್ತು ನಮ್ಮ ಅಣ್ಣನ ಬರ್ತ್ಡೇ ಇದೆ ನೋಡಿ ಗೈಸ್, ಇವಾಗ ಕೇಕ್ ತಗೊಳ್ಳೋ ಹತ್ರ ಬಂದ್ವಿ. ನಮಗೆ ಇಷ್ಟೊಂದು ಆಪ್ಷನ್ ಇದ್ದಾವೆ. ಇದೊಂದೈತೆ, 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 ಇದಿಲ್ಲ, ಇದೊಂದು, ಇದೊಂದು ಮತ್ತೆ ಇದೊಂದು. 1 2 3 ಸ್ಟಾರ್ಟ್. ಆಮೇಲೆ ನಮ್ಮ ಅಟ್ಟಿ ಗೌಡ್ರು ಅಂತಾರೆ ಇವ್ರನ್ನ, ರುದ್ರಪ್ಪ ಅಂತ ಇವರು. ಅದಾದ್ಮೇಲೆ ನಮ್ಮ ಅಮ್ಮ ಅವರು ಇದ್ದಾರೆ. ಹ್ಯಾಪಿ ಬರ್ತ್ಡೇ ಮಾಂತಿ. ಚಂದು ಫ್ಯಾಮ್, ಎಲ್ರಿಗೂ ಗುಚ್ಚೈ ಚಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಾನು ಚನ್ನಗಿರಿಯಲ್ಲಿ. ಯಾಕೆ ಅಂತ ಅಂದರೆ ಇವತ್ತು ನಮ್ಮ ಅಣ್ಣನ ಬರ್ತ್ಡೇ ಇದೆ. ನಮ್ಮ ಬ್ರದರ್ ಅವರ ಬರ್ತ್ಡೇ ಇದೆ. ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಬನ್ನಿ, ಇವತ್ತು ಅವರು ನಮ್ಮ ಊರಲ್ಲಿಲ್ಲ, ಆದರೂ ಕೂಡ ಅವ್ರ ದಿನಾನ ನಾವು ಸ್ಪೆಷಲ್ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇರೋದು. ಒಂದು ಕೇಕನ್ನು ತೊಗೊಂಡೋಗೋದು, ಮತ್ತು ನಮ್ಮ ಅಮ್ಮವ್ರಿಗೆ ಹೇಳಿದ್ದೆ ಸಿಹಿ ಮಾಡು ಅಂತ. ಅವರು ಸಿಹಿ ಮಾಡ್ತಾರೆ. ಅದನ್ನು ವ್ಲಾಗನ್ನು ಮಾಡಿ ಕಳಿಸಿದರೆ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ, ಇವಾಗ ಒಂದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೇಕನ್ನು ತೊಗೊಂಡು ಹೋಗಿ ಅವರಿಗೆ ಖುಷಿಯನ್ನು ಪಡಿಸೋಣ. ಬನ್ನಿ, ಲೆಟ್ಸ್ ಗೋ. ಇವಾಗ ಕೇಕ್ ತೊಗೊಳಕ್ಕೆ ಹೋಗೋಣ. ಬನ್ನಿ, ಲೆಟ್ಸ್ ಗೋ. ನೋಡಿ ಗೈಸ್, ಇವಾಗ ಕೇಕ್ ತಗೊಳ್ಳೋ ಹತ್ರ ಬಂದ್ವಿ. ನಮಗೆ ಇಷ್ಟೊಂದು ಆಪ್ಷನ್ ಇದ್ದಾವೆ. ಇದೊಂದೈತೆ, 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 ಇದೊಂದೈತೆ. ನಾವು ಈ ಪಿಂಕನ್ನು ತೊಗೊಳ್ಳೋಣ ಅಂತ ಇದ್ದೀವಿ. ಇದೇ ತೊಗೊಳ್ಳೋಣ ಬನ್ನಿ. ಚೆನ್ನಾಗಿತ್ತಲ್ಲ? ಹಾಂ, ಇದೇ ಪಿಂಕನ್ನು ತೊಗೊಂಡು ಹೋಗೋಣ ಬನ್ನಿ ಇವಾಗ. ಲೆಟ್ಸ್ ಗೋ. ಯೂಶ್ವಲ್ ಆಗಿ ಲಾಸ್ಟ್ ಟೈಮು ನಮ್ಮ ಬ್ರದರ್ ಅವರು ಗ್ಯಾರೇಜ್ ಅಭಿಷೇಕ್ ಅಂತ ಅವರು ಮಾಡಿದ್ರು ನಮ್ಮ ಅಣ್ಣವ್ರ ಬರ್ತಡೇ. ಬಟ್ ಈ ವರ್ಷ ಅವರು ಇಲ್ಲ, ಆದ್ರೂ ಕೂಡ ನಾವು ಮನೆಯವರು ಏನಿದ್ದೀವಿ ಅವರು ಕೇಕನ್ನು ತೊಗೊಂಡೋಗಿ ಮಾಡೋಣ ಅಂತ ನಮ್ಮ ಮನೆಯಲ್ಲಿ ಇದನ್ನು ನಡೆಸಿಲ್ಲ. ಯಾವುದೇ ಬರ್ತಡೇ ಆಗಿರ್ಬೋದು, ನನ್ನ ಬರ್ತಡೇ ಆಗಿರ್ಬೋದು, ನಮ್ಮ ಅಣ್ಣನ ಬರ್ತಡೇ ಆಗಿರ್ಬೋದು, ಇವಾಗ ಲಾಸ್ಟ್ 2-3 ಇಯರ್ಸಿಂದ ಮಾಡ್ಕೋತಾ ಬರ್ತಾ ಇರೋದು. ಅವಾಗ ನಾವು ಸಣ್ಣವರಿದ್ದಾಗ ಯಾವುದೇ ಕಾರಣಕ್ಕೂ ಯಾರ ಬರ್ತಡೇನೂ ಕೇಕ್ ತೊಗೊಂಡು ಮಾಡಿಲ್ಲ, ಕೇರಿಯವ್ರನ್ನ ಕರೆದಿಲ್ಲ, ಈ ಥರ ಎಲ್ಲ ಮಾಡಿರಲಿಲ್ಲ. ಸೊ ಇವತ್ತು ಏನೋ ಲಾಸ್ಟ್ ಟೈಮ್ ನಮ್ಮ ಅಣ್ಣವ್ರು ಮಾಡ್ಕೊಂಡಿದ್ರಲ್ಲ, ಈ ಟೈಮು ಕೂಡ ಅವರು ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ಆನ್ಲೈನಲ್ಲಿ ಕೇಳಿ ಅವರಿಗೆ ಖುಷಿ ಪಡಿಸೋಣ, ವೀಡಿಯೋ ಮಾಡಿ ನೋಡಿದರೆ ಅವ್ರನ್ನು ಕೂಡ ಖುಷಿ ಪಡ್ತಾರೆ, ನಮ್ಮ ಫ್ಯಾಮಿಲಿ ಖುಷಿ ಪಟ್ಟಿದೆ ಅಂತ ಅಷ್ಟೇ ನನ್ನ ಉದ್ದೇಶ. ಬನ್ನಿ, ಇವಾಗ ಆ ಕೇಕನ್ನು ತೊಗೊಂಡು ಸೀದಾ ಮನೆಗೆ ಹೋಗೋಣ. ನೋಡೋಣ ಅಮ್ಮವರು ಏನು ಮಾಡ್ತಿದ್ದಾರೆ, ಏನು ಮಾಡ್ತಾರೆ ಅಂತ ಅವ್ರಿಗೆ ಕೇಳಿಬಿಟ್ಟು ಮಾಡೋಣಂತೆ. ಬನ್ನಿ. ಅಭಿ, ನಿನಗೊಂದು ಚಾಲೆಂಜ್ ಆಯ್ತಾ? ಇಷ್ಟು ಸ್ವೀಟ್ಸ್ ಇದ್ದಾವೆ. ಇಷ್ಟು ಸ್ವೀಟ್ನೊಳಗಡೆ ನಿನಗೆ ಯಾವ ಸ್ವೀಟ್ ಇಷ್ಟ? ಇದು ಐತೆ, ಇದು ಐತೆ, ಇದು ಐತೆ, ಇದು ಐತೆ, ಇದು ಐತೆ. ಯಾವ ಸ್ವೀಟ್ ಇಷ್ಟ ಇಷ್ಟರೊಳಗಡೆ? ಇದೊಂದು, ಇದೊಂದು ಇಷ್ಟ. ಇದಾ? ಅಲ್ಲಿ ಅಷ್ಟು ಹೇಳ್ತಿದೆಯಲ್ಲ. ಜೋರಾಗಿ ಮಾತಾಡ್ಬೇಕು. ಇವಷ್ಟು. ಇದು ಇದಿಲ್ಲ, ಇದೊಂದು, ಇದೊಂದು ಮತ್ತು ಇದೊಂದು ಅಲ್ಲ. ನಿನ್ನ ಬರ್ತಡೇ ದಿನ ಪಕ್ಕ ಅವೆರಡು, ಓಕೆನಾ? ಇವ್ರ ಬರ್ತಡೇ ಆಲ್ರೆಡಿ ಆಗೋಗೈತೆ, ನನಗೂ ಕೂಡ ಗೊತ್ತಿಲ್ಲ. ಆಲ್ರೆಡಿ ಏಪ್ರಿಲ್ ಅನ್ಸುತ್ತಲ್ಲ, ಏಪ್ರಿಲ್ನಲ್ಲಿ ಆಗೋಗೈತೆ. ನನಗೆ ಗೊತ್ತಿದ್ರೆ ಮಾಡ್ತಿದ್ದೆ. ಆವಾಗ ನಾವಿನ್ನೂ ಲಾಗು ಅಷ್ಟು ಕರೆಕ್ಟಾಗಿ ಸ್ಟಾರ್ಟ್ ಮಾಡಿರಲಿಲ್ಲ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಪಕ್ಕ ಹೆಸರನ್ನು ಹಾಕ್ಸ್ಕೊಂಡು ಕೇಕನ್ನು ರೆಡಿ ಮಾಡಿಕೊಂಡು ಬಾಕ್ಸ್ ಒಳಗಡೆ ಹಾಕ್ಸ್ಕೊಂಡಿದ್ವಿ. ಗೊತ್ತಿರ್ಬೋದು, ಇಲ್ಲಿ ಎಲ್ಲ ಹಾಕಿದ್ದಾರೆ. ಬನ್ನಿ, ಇವಾಗ ಡೈರೆಕ್ಟು ಫೋನ್ಪೇಯನ್ನು ಮಾಡಿಬಿಟ್ಟು ಬಸ್ ಹತ್ಕೊಂಡು ಹೋಗೋಣ. ಮಾರ್ನಿಂಗ್ ಸ್ವಲ್ಪ ತಿಂದಿದ್ದು ಲೈಟಾಗಿ, ಅದಕ್ಕೋಸ್ಕರ ಬೇಗ ಹೋಗೋಣ. ಬಸ್ ಇದೆ ರೆಡಿಯಾಗಿ. ಸೊ ಕೇಕಿಗೆ ಫೋನ್ಪೇ ಮಾಡಿಬಿಟ್ಟು ಡೈರೆಕ್ಟ್ ಸೀದಾ ಮನೆಗೆ ಹೋಗ್ಸಿರ್ತೀನಿ. ಲೆಟ್ಸ್ ಗೋ. ಓಕೆ ಗೈಸ್, ನೋಡ್ತಿದ್ದೀರಾ, ನಾವು ಜಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಫುಲ್ಲು ಹೊಟ್ಟೆ ಹಸಿವಾಗಿತ್ತು ಫಸ್ಟು. ಅದಕ್ಕೋಸ್ಕರ ಕೇಕ್ನ ನಾವು ಇಲ್ಲಿಟ್ಬಿಟ್ಟು ಇವಾಗ ನನಗೆ ಬೆಳಗ್ಗೆ ಉಪ್ಪಿಟ್ಟು ಕೇಸರಿಬಾತು ತಿಂದಿದ್ವಿ. ಅದು ಒಂದು ಪೂಜೆ ಇತ್ತು, ಅಲ್ಲಿ ಮಾಡಿಸಿದ್ರು ಅಂತ ತಿಂದಿದ್ವಿ. ಇವಾಗ ಅಭಿಷೇಕು ಉಪ್ಪಿಟ್ಟು ತಿಂತಾನಂತೆ. ಅವನಿಗೆ ಒಂಥರ ಕೇಕ್ ಬರೋ ಥರ ಹಾಕ್ಕೊಡ್ತೀನಿ ನೋಡಿ ಹಿಂಗೆ ಅಂತ. ಒಳ್ಳೆ ಕೇಕ್ ಬಂದಂಗೆ ಬರ್ಬೇಕು ನೋಡಿ. ಕಪ್ ಕೇಕ್ ಬರುತ್ತಲ್ಲ, ಕಪ್ ಕೇಕು ಆ ಥರ ಬರಬೇಕು ನೋಡಿ ಗೈಸ್. ಇವಾಗ ರೆಡಿ, 1 2 3 ಸ್ಟಾರ್ಟ್. 2 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 ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಯಪ್ಪ ಯಪ್ಪ ಇದೆ. ಸೋತ್ಲು ತಿರುಗಿಸಿದ್ರು ಹೆಂಗೆ ಯಪ್ಪ ಇದೆ. ಆಹಾ, ಹೆಂಗೆ ಮಾಡಿಕೊಟ್ಟಿನಿ ನೋಡು. ನನಗೇನು ಹೇಳ್ತೀಯ? ಏನು ಹೇಳ್ತೀನಿ ನನಗೆ? ಮಾತೇ ಬರ್ತಿಲ್ಲ. ಬನ್ನಿ ಗೈಸ್, ಅಬ್ಬಿಗೆ ಕೈ ಹಾಕ್ತಿಂತಿ, ಚಮಚ ಕೊಡೋಣ.
ಕೈಯಾಗ ತಿಂತಾನಂತೆ. ಅಭಿಷೇಕ್ ಹೆಂಗದ ನೋಡಿ. ಏನು ಹೇಳ್ತೀಯ, ಮಾತೇ ಬರ್ತಿಲ್ಲ ಅಂತೆ. ಶಿರಾ ಇದು ಶಿವ ಇದ್ದಂಗೆ ಐತಲ್ಲ. ಓಕೆ, ಅಭಿಷೇಕ್ ಅವನು ತಿಂತಾನೆ. ಬನ್ನಿ ಇವಾಗ ನಾವು ಕೂಡ ರೈಸ್ ಸಾಂಬಾರ್ ಊಟ ಮಾಡೋಣ ಗೈಸ್. ಲೆಟ್ಸ್ ಗೋ. ಗೈಸ್, ಡೈಲಿ ದೀಪವನ್ನು ಹಚ್ಚೋದು ನಾನೇ ನಮ್ಮ ದೇವರ ಕೋಣೆಯಲ್ಲಿ. ಆದರೆ ಇವತ್ತು ನಮ್ಮ ಅಣ್ಣವರ ಬರ್ತಡೇ ಅಲ್ಲ, ಅದಕ್ಕೋಸ್ಕರ ನಮ್ಮ ಅಣ್ಣವ್ರಿಗೆ ಒಳ್ಳೆಯದಾಗಲಿ ಅಂತ ಅವರಿಗೋಸ್ಕರ ಅಂತಾನೆ ಇವತ್ತು ಆಲ್ರೆಡಿ ಎಣ್ಣೆ ಬಿಟ್ಟಿದ್ದೀನಿ, ನೋಡ್ತಿರ್ಬೋದು. ಎಣ್ಣೆ ಬಿಟ್ಟಿದ್ದೀನಿ, ಊದ್ಬತ್ತಿ ಇದ್ದಾವೆ, ಅದಾದ್ಮೇಲೆ ಪಟ್ನ ಐತೆ. ಬನ್ನಿ ಹಚ್ಚೋಣ. ನಮ್ಮ ಅಣ್ಣವರಿಗೆ ಒಳ್ಳೆಯದಾಗಲಿ, ಅವರು ಖುಷಿ ಖುಷಿಯಿಂದ ಯಾವಾಗಲೂ ಇರಲಿ ಅನ್ನೋದೇ ನಮ್ಮೆಲ್ಲರ ಫ್ಯಾಮಿಲಿಯ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಅವ್ರು ಬೇಡ್ಕೊಳ್ಳೋದು ನಾವು ಅದೇ. ಆ ದೇವರು ಆಶೀರ್ವಾದ ಕೊಟ್ಟು ನಮ್ಮ ಅಣ್ಣನ ಹೀಗೆ ಕಾಪಾಡಲಿ ಅಂತ ಕೇಳ್ಕೊಳ್ತಾ ದೀಪವನ್ನು ಇವಾಗ ಹಚ್ಚೋಣ. ಬನ್ನಿ, ಪೂಜೆನ ಮಾಡಿ ಅದಾದಮೇಲೆ ನೋಡೋಣ ಏನಂತ. ಓಕೆನಾ? ಅಮ್ಮವರನ್ನ ಸಿಹಿ ಮಾಡ್ತೀನಿ ಅಂದರೆ ಮಾಡ್ತಾರೆ. ಬನ್ನಿ ದೀಪವನ್ನು ಹಚ್ಚೋಣ, ನಮ್ಮ ಅಣ್ಣಗೆ ಕೇಳ್ಕೊಳ್ತೀವಿ. ಗೈಸ್, ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಅಣ್ಣನ ಬರ್ತಡೇ ಮಾಡಲಿಕ್ಕೆ. ನೋಡ್ತಿರ್ಬೋದು, ಇಲ್ಲಿ ಟೇಬಲನ್ನು ಇಟ್ಟಿದ್ದೀವಿ, ಇದ್ರ ಜೊತೆಗೆ ಹಾಳೆಗಳನ್ನು ಇಟ್ಟಿದ್ದೀವಿ. ಯಾಕಂದರೆ ಕೇಕು ಮತ್ತು ಖಾರ ಇದೆ, ಅದನ್ನು ಕೂಡ ಹಾಕ್ಕೊಡ್ಲಿಕ್ಕೆ. ಅದಾದಮೇಲೆ ಅಜ್ಜಿಯವರು ಇಲ್ಲಿ ರೆಡಿಯಾಗಿ ಕುಂತಿದ್ದಾರೆ. ಅಜ್ಜಿಯವರು ರೆಡಿಯಾಗಿ ಕುಂತಿದ್ದಾರೆ. ಅಪ್ಪ ಅವರು ಒಂದು ಶರ್ಟನ್ನು ಹಾಕ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಇದಾದಮೇಲೆ ಇವಾಗ ಅಮ್ಮವರು ಸಿಹಿ ಮಾಡಲಿಕ್ಕೆ ಅಂತ ಇವತ್ತು ರೆಡಿ ಮಾಡ್ತವ್ರೆ. ಏನು ಮಾಡ್ತಾಯಿದ್ದೀಯಮ್ಮ ಸಿಹಿ ಅಂದರೆ? ಹಾಂ, ಏನದು ಅವರೇ ಬೇಳೆ ಪಾಯಸ ಅಲ್ಲ? ಹಾಂ, ಕಡಲೆಬೇಳೆ. ಹಾಂ, ಕಡಲೆಬೇಳೆ ಪಾಯಸವನ್ನ ಮಾಡ್ತಿದ್ದಾರೆ. ಬನ್ನಿ ಗೈಸ್, ಇವಾಗ ಕಡಲೆಬೇಳೆ ಪಾಯಸಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಇದಾದ್ಮೇಲೆ ಕೊಬ್ಬರಿಯನ್ನು ಹಾಕೊಂಡಿದ್ದಾರೆ. ಇವಾಗ ಬೇಳೆಯನ್ನು ಆಲ್ರೆಡಿ ಬೇಯಿಸಿದ್ದಾರೆ. ರೈಸು ಆಗೈತೆ. ಇನ್ನೇನು ಇದನ್ನ ಹಾಕಿ ಮತ್ತೆ ಬೆಲ್ಲ ಹಾಕಿ ಕುದಿಸ್ಬಿಟ್ರೆ ಆಗೋಯ್ತಲ್ಲಮ್ಮ. ಇದಾದ್ಮೇಲೆ ಸಾಂಬಾರು ರೆಡಿ ಆಯ್ತಾ? ಹಾಂ, ಸಾಂಬಾರು ಒಂದು ರೆಡಿ ಐತೆ. ಏನು ಸಾಂಬಾರು? ಹಾಂ, ಕಾಳು ಸಾರು ರೆಡಿ ಐತೆ. ಮತ್ತೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗೈತೆ. ಇವಾಗ ನಮ್ಮ ತಮ್ಮ ಆಗಿರ್ಬೋದು, ಅಣ್ಣರಾಗಿರ್ಬೋದು, ನಮ್ಮ ಬ್ರದರ್ಗೆ ಹೇಳ್ತಾ ಇದ್ರು, ನಮ್ಮ ಅಣ್ಣ ಮಾಂತೇಶ್ ಅಣ್ಣ, ಮಾಂತು ಅಣ್ಣ ಅಂತ ಎಲ್ಲರೂ, ನಾನು ಮತ್ತೆ ನಮ್ಮ ಅಣ್ಣ ಮನೇಲಿದ್ದಾಗ ಎಲ್ಲರೂ ಕೂಡ ಬರ್ತಾ ಇದ್ರು ಇದೇ ತರ. ಬನ್ನಿ ಇವಾಗ ಅವ್ರನ್ನೆಲ್ಲ ಹುಡುಗರನ್ನ ಕರೆದು ಸೆಲೆಬ್ರೇಟ್ ಮಾಡೋಣ ನಮ್ಮ ಅಣ್ಣನ ಬರ್ತಡೇನ. ಸೊ ಇವಾಗ ಒಬ್ಬೊಬ್ಬರಿಗೆ ಕಾಲ್ ಮಾಡಿ ಕರೋಣ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತೆ. ಅಮ್ಮನೂ ರೆಡಿ ಇದ್ದಾರೆ, ಅಪ್ಪನೂ ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ, ಮತ್ತೆ ಅಜ್ಜಿನೂ ಕೂಡ ರೆಡಿ ಇದ್ದಾರೆ. ಇನ್ನೇನು ಹುಡುಗರು ಕರೆದು ಸೆಲೆಬ್ರೇಟ್ ಮಾಡೋದಷ್ಟೇ. ಪೂಜೆನೂ ಮಾಡಿದ್ದಾಯ್ತು. ದೇವಸ್ಥಾನಕ್ಕೆ ಹೋಗಿದ್ದೆ, ಆದರೆ ಅಲ್ಲಿ ಕದ ಹಾಕಿದ್ರು. ಸೊ ಇಲ್ಲೇ ಮನೆಯಲ್ಲೇ ಬೇಡ್ಕೊಂಡು ಎಲ್ಲ ಮಾಡಿದ್ದೀವಿ. ಲೆಟ್ಸ್ ಗೋ. ಇವಾಗ ಕೇಕ್ ಕೂಡ ಇಲ್ಲಿ ರೆಡಿ ಐತೆ. ಇದನ್ನ ತಗೊಂಡೋಗಿ ಅಲ್ಲಿಟ್ಟು ಸೆಲೆಬ್ರೇಟ್ ಮಾಡೋದಷ್ಟೇ. ಲೆಟ್ಸ್ ಗೋ. ಇವಾಗ ಕಾಲ್ ಮಾಡಿ ಎಲ್ಲ ಹುಡುಗರನ್ನ ಕರೆಯೋಣ. ಬನ್ನಿ ಗೈಸ್, ನಮ್ಮ ಅಣ್ಣನ ಬರ್ತಡೇ ಮಾಡಲಿಕ್ಕೆ ಏನೆಲ್ಲ ರೆಡಿ ಮಾಡಿದ್ದೀವಿ ಅಂತ ಅಂದರೆ ನೋಡ್ತಿರ್ಬೋದು. 2 ದೀಪಗಳನ್ನು ಇಟ್ಟಿದ್ದೀವಿ. ಸಿಂಪಲ್ ಆಗಿ, ಜಾಸ್ತಿ ಏನು ಡೆಕೋರ್ ಮಾಡಿಲ್ಲ, ಏನಿಲ್ಲ. ಸಿಂಪಲ್ ಆಗಿ 2 ದೀಪ ಇಟ್ಟಿದ್ದೀವಿ. ಒಂದು ಕೇಕು ಮತ್ತೆ ಒಂದು ಚಾಕ್ ಇಟ್ಬಿಟ್ಟಿದ್ದೀವಿ. ಯಾರ್ಯಾರು ಇದ್ದಾರೆ ಅಂತ ತೋರ್ಸೋಂಗೆ. ಇವನ ಹೆಸರು ಚಿಂಟು ಅಂತ, ವಿಜಯ್ ಅಂತ ಇವನ ಹೆಸರು, ಬಟ್ ಅಡ್ಡ ಹೆಸರು ಕರೆ ಚಿಂಟು ಅಂತ. ಇವರು ನಮ್ಮ ಅಪ್ಪಾಜಿಯವರು. ಅದಾದ್ಮೇಲೆ ನಮ್ಮ ಅಟ್ಟಿ ಗೌಡ್ರು ಅಂತಾರೆ ಇವ್ರನ್ನ, ರುದ್ರಪ್ಪ ಅಂತ ಇವರು. ಅದಾದ್ಮೇಲೆ ನಮ್ಮ ಅಮ್ಮ ಅವರು ಇದ್ದಾರೆ, ನಮ್ಮ ಅಮ್ಮವರು ಈ ತರ ಇದ್ದಾರೆ. ಇದಾದ್ಮೇಲೆ ಇವರು ಜಯಣ್ಣ ಅಂತ, ಇಲ್ಲೇ ನಮ್ಮ ಮನೆ ಮುಂದೆ. ಇವ್ ಕಿರಣ, ಅದು ನಮ್ಮ ಅಜ್ಜಿಯವರು. ಇದಾದ್ಮೇಲೆ ಇವರು ತನು ಅಂತ, ಇಲ್ಲಿ ನಮ್ಮ ಪಕ್ಕದ ಮನೆಯವರು. ಭದ್ರಮ್ಮ ಅವರು ಇದಾರಲ್ಲ, ಅವರು ಮೊಮ್ಮಗಳು. ಇದಾದ್ಮೇಲೆ ನಮ್ಮ ಬ್ರದರು ಅಭಿಲಾಷ್ ಅಂತ, ಇವ್ರದ್ದು ಒಂದು ವಿಡಿಯೋ ಬರೋದೈತೆ, ಆದಷ್ಟು ಬೇಗ ಬರುತ್ತೆ. ಇದಾದ್ಮೇಲೆ ಇವರು ಅಮ್ಮು ಅಂತ, ಕೀರ್ತನ ಅಂತ ಇವ್ರು ಕರೆಯೋದು. ಇವ್ರ ಅಡ್ಡ ಹೆಸರು ಅಮ್ಮು, ಆದ್ರೆ ಕೀರ್ತನ ಇವರ ಹೆಸರು. ಇಷ್ಟು ಜನ ಕೂಡ್ಕೊಂಡು, ಯಾರು ದೊಡ್ಡವ್ರಂಗೆ ಕರೆದಿಲ್ಲ, ಸಣ್ಣವರು ನಾವು ಹುಡುಗರು ನಮ್ಮ ಬ್ರದರಿಗೆ ಏನು ಕರಿತಾ ಇದ್ರೆ ಅವ್ರನ್ನೆಲ್ಲ ಸೇರ್ಕೊಂಡು ಸಣ್ಣದಾಗಿರ್ತಕ್ಕಂಥದ್ದು ಮಾಡ್ತಾ ಇದೀವಿ ಬರ್ತಡೇನ. ಲೆಟ್ಸ್ ಗೋ, ಮಾಡೋಣ ಬನ್ನಿ. ಕೇಕನ್ನು ಕಟ್ ಮಾಡೋಣ, ನೋಡೋಣ. ಅವ್ರು ನಮ್ಮ ಬ್ರದರ್ ಇಲ್ಲಿಲ್ಲ, ಆದ್ರೂ ಕೂಡ ಅವರು ನೆನಪು ಲಾಸ್ಟ್ ಟೈಮ್ ನಮ್ಮ ಬ್ರದರ್ ಇವರೇ ನಾವು ಮಾಡಿದ್ರು. ಅವರೆಲ್ಲ ಇನ್ನೇನು ಊರಿಗೆ ಹೋಗೋದು ಅನ್ನೋ ಟೈಮ್ನಲ್ಲಿ ಗ್ಯಾರೇಜ್ ಹತ್ರ ಬಂದು ಅಲ್ಲಿ ಕೇಕನ್ನು ಕಟ್ ಮಾಡಿಸಿ ಕಳಿಸಿದ್ವಿ. ಅದಕ್ಕೋಸ್ಕರ ಇದೊಂದು ನೆನಪಿರುತ್ತೆ, ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀವಿ. ಬನ್ನಿ ಇವಾಗ ಎಲ್ಲರೂ ಸೇರ್ಕೊಂಡು ನಮ್ಮ ಬ್ರದರ್ಗೆ ವಿಶ್ ಮಾಡಿ ಕೇಕನ್ನು ಕಟ್ ಮಾಡೋಣ. ಬನ್ನಿ. ಓಕೆ ಗೈಸ್, ಕೇಕ್ ಕಟ್ ಮಾಡಿದ್ದನ್ನ ನೋಡಿದ್ರಲ್ಲ ಯಾವ ತರ ಕಟ್ ಮಾಡಿದ್ವಿ ಅಂತ. ಎಲ್ಲರೂ ಕೂಡ ವಿಶ್ ಮಾಡಿದ್ವಿ. ಇವಾಗ ಮೊದಲಿಗೆ
ನಮ್ಮ ಬ್ರದರ್ ಇಲ್ಲಿಲ್ಲ ಆದ್ರೂ ಕೂಡ ನಮ್ಮ ಬ್ರದರ್ ಈ ವಿಡಿಯೋ ನೋಡ್ತಾ ಇರ್ತಾರೆ, ಇನ್ನೂ ನೋಡ್ತಾ ಇರ್ತಾರೆ ಅಂತ ಫಸ್ಟ್ ನಿಮಗೆ ಅಂತ ಕೊಡ್ತಿದ್ದೀನಿ, ತಗೊಳ್ರಿ ಹಂಗೆ. ಇವಾಗ ಬನ್ನಿ, ಎಲ್ಲರಿಗೂ ಮೊದಲು ಅಪ್ಪ ಅಮ್ಮ ಅವ್ರ ಆಶೀರ್ವಾದದಿಂದನೇ ನಾವು ಎಷ್ಟೆಲ್ಲ ಬಂದಿರೋದು. ಅದಕ್ಕೋಸ್ಕರ ಮೊದಲು ಅಪ್ಪ ಅಮ್ಮ ಅಜ್ಜಿ ನಮ್ಮ ಬ್ರದರ್ ಇವರಿಗೆಲ್ಲರಿಗೂ ಕೊಟ್ಟು ಆಮೇಲೆ ಎಲ್ಲರಿಗೂ ಕೇಕ್ ವಿತರಣೆಯನ್ನು ಮಾಡೋಣಂತೆ. ಕಾರನ್ನು ಕೂಡ ಜೊತೆಗಿದೆ, ಅದನ್ನು ಕೂಡ ಹಂಚೋಣಂತೆ. ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ಕೇಕ್ ಎಲ್ಲ ರೆಡಿ ಆಯ್ತು. ಇವಾಗ ಒಬ್ಬೊಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಸಮಯ ಬಂದೈತೆ. ನೋಡ್ತಿದ್ದೀರಾ, ಇದು ಒಬ್ರಿಗೆ ರೆಡಿ ಆಯ್ತು, ಇದು ಇನ್ನೊಂದು ಇಲ್ಲಿ ಇದೇ ಥರ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋ ಕೆಲಸವನ್ನ ಇವಾಗ ನಡೀತೈತೆ. ಎಲ್ಲರಿಗೂ ಕೊಡೋಣ ಬನ್ನಿ. ಅವಾಗಲೇ ತಿನ್ಸಿದ್ವಲ್ಲ, ಅದಾದ್ಮೇಲೆ ಎಲ್ಲರೂ ಹೊರಟೋಗಿದ್ದಾರೆ. ಮತ್ತೆ ಕರೆದು ಮತ್ತೆ ಕೊಡುವಂತ ವ್ಯವಸ್ಥೆ ಇವಾಗ ನಡೀತೈತೆ. ನಮಗೆ ಹೆಲ್ಪ್ ಮಾಡ್ತಿರೋದು ಅಮ್ಮು ಅಂತ. ಯಾರಿಗಾದ್ರೂ ಹೆಲ್ಪಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ಎಲ್ಲಾನು ಮುಗೀತು. ಅಪ್ಪ ಅವರು ಮಾಡ್ಕೊಂಡಿದ್ದಾರೆ, ಅಜ್ಜಿಯವರು ಮಾಡ್ಕೊಂಡಿದ್ದಾರೆ, ನಾನು ಅಮ್ಮ ಮತ್ತೆ ಕ್ಯಾಮ್ರಾಮನ್ ಅಭಿಷೇಕ್ ಊಟ ಮಾಡಿಲ್ಲ. ಇವಾಗ ಅಮ್ಮವರು ಪಾಯಸ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲ, ನೋಡಿ ಪಾಯಸ ತುಪ್ಪ ಮಾಡಿದ್ದಾರೆ. ಇವಾಗ ಮಾಡಿದ್ದಾರೆ. ನಾನು ಮತ್ತೆ ಅಮ್ಮ ಮತ್ತೆ ಅಭಿಷೇಕ್ ಇವಾಗ ಊಟ ಮಾಡುವಂಥ ಸಮಯ ಬಂದೈತೆ. ಬನ್ನಿ ಇವಾಗ ಊಟ ಮಾಡೋಣ. ಆಮೇಲೆ ಊಟ ಎಲ್ಲ ಆದಮೇಲೆ ನಮ್ಮ ಅಮ್ಮವರಿಗೆ ಈ ದಿನ ಹೇಗೆ ಅನ್ನಿಸ್ತು ಮತ್ತು ನಮ್ಮ ಅಣ್ಣವರು ಹುಟ್ಟಿದಾಗ ಎಷ್ಟು ಖುಷಿ ಇತ್ತು ಅಂತ ಇದೆರಡು ಮಾತನ್ನು ಕೇಳಿ ಆಮೇಲೆ ಮಾಡ್ಕೊಳ್ಳೋಣಂತೆ. ಬನ್ನಿ ಇವಾಗ ನಾನು ಮತ್ತು ಅಭಿಷೇಕಿಗೆ ಇಟ್ಟಿರ್ತಕ್ಕಂಥ ಊಟವನ್ನು ಮಾಡೋಣ, ಆಮೇಲೆ ಕೇಳೋಣ. ಓಕೆ ಗೈಸ್, ನಾನು ರಾತ್ರಿ ತಲೆನೋವು ಅಂತ ಹಾಗೆ ಮಲ್ಕೊಂಬಿಟ್ಟೆ. ಬರ್ತಡೇ ಎಲ್ಲ ಮಾಡಿಬಿಟ್ಟು ಅಮ್ಮವ್ರಿಗೆ ಒಂದೆರಡು ಕ್ವಶನ್ ಇದಾವೆ, ಅದನ್ನು ಕೇಳಿ ಈ ಲಾಗ್ನ ಎಂಡ್ ಮಾಡೋಣ. ಏನಮ್ಮ, ಈ ಬರ್ತಡೇ ಮಾಡಿದ್ದು ಹೇಗೆ ಅನ್ನಿಸ್ತು ನಿನಗೆ? ಹಾಂ, ಮತ್ತೆ ಅಮ್ಮವ್ರು ಬರೀ ಕೆಲಸ ಗೈಸ್, ಇವಾಗಲೂ ಕೆಲಸ ಮಾಡ್ತಾವ್ರೆ. ಹೇಗೆ ಅನ್ನಿಸ್ತು ಅಂತ ಅಂದರೆ ಇಲ್ಲಿದ್ದಾಗ ಮಾಡಿದ್ವಿ. ಹಾಂ, ಮಾಡಿಲ್ಲ, ಯಾವಾಗಲೂ ಮಾಡಿಕೆನೋದಿಲ್ಲ. ನೆನಪಿಗೆ ಮಾಡಿದ್ದು ಖುಷಿ ಅನ್ನಿಸ್ತಾ? ನಿನ್ನ ಮಗ ಏನಮ್ಮ ಸಣ್ಣನಿದ್ದಾಗ ಹೆಂಗ್ ಜಾಸ್ತಿ ಆಟ ಮಾಡ್ತಿದ್ನ ಅಥವಾ ಸಂಪನ್ನಿದ್ನ ಏನು ಹೆಂಗೆ? ಏನು ಜಾಸ್ತಿ ಆಟ ಸಾಮಾನಕ್ಕೆ, ಬೇರೆ ಯಾವುದಕ್ಕಿಲ್ಲ. ಅದು ಬೇಗ ಜಾತ್ರೆಗಳಿಗೆ ಹೋದ್ರೆ ನನಗೆ ಅದು ಬೇಡ ಇದು ಬೇಡ, ಪ್ಯಾಂಟೆ ಎರ್ಕೊಂಡ್ ಹೋಗವು ಆಡಿ ಆಡಿ ಅದೊಂದು ತರ್ಬೇಕು. ಏನು ಊಟ ತಿಂಡಿ ಏನಕ್ಕೂ ಆಟ ಮಾಡ್ತದ್ದಲ್ಲ ಅಷ್ಟು. ಮತ್ತೆ ಯಾವ್ದಕ್ಕೆ ಆಟ ಮಾಡ್ತದ್ದು ಜಾಸ್ತಿ ಅಂದ್ರೆ ಅವಾಗ ಸಣ್ಣನಿದ್ದಾಗ 5 ವರ್ಷದ ತನಕ ಹಾಲು ಕುಡಿದಾನೆ. ಅಯ್ಯೋ ಅವಾಗ ಏನೇನು ಹಾಕಿ ಕುಡಿಸಿದ್ದು. ಇದೊಂದು ಇವೆರಡು ಆಟಗಳು. ಮತ್ತೆ ಗುಣ ಹೆಂಗೆ ಅಂತಂದ್ರೆ ಅವಾಗಿಂದನೂ ಹಂಗೇನಾ ಅಥವಾ? ಓಕೆ, ಅಮ್ಮವ್ರ ಮಾತು ಕೇಳಿದ್ರಲ್ಲ, ಹೀಗಿತ್ತು ಅಮ್ಮವ್ರ ಮಾತು. ನಮ್ಮ ಅಣ್ಣವ್ರು ಯಾವಾಗಿಂದನೂ ಕೂಡ ಹಂಗೆ. ನಮ್ಮ ಮನೆಯಲ್ಲಿ ಯಾವುದೇ ಥರ ಕೇಕ್ ಆಗ್ರಿ ಈ ಥರ ಆಡಂಬರದ ಬರ್ತಡೇನ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ನಾವು ಮಾಡಿದ್ದು ಆಡಂಬರ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇವಾಗ ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ನನಗಾಗಿರ್ಬೋದು ನಮ್ಮ ಅಣ್ಣವ್ಗಾಗಿರ್ಬೋದು, ಈ ಸಲ ಅದು ನೆನಪು ಮುಂದುವರಿತಾ ಹೋಗ್ಲಿ ಅನ್ನೋದೇ ನನ್ನ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಮನೆಗೂ ಹೇಳಿರಲಿಲ್ಲ, ಹಂಗೆ ಡೈರೆಕ್ಟಾಗಿ ತೊಗೊಬಂದಿದ್ದು ಮಾಡಿದ್ದು ಇಟ್ಟಿದ್ದು ಎಲ್ಲ ಆಯಿತು ಅಂತ ಹೇಳ್ತೀನಿ. ಓಕೆ, ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ಬ್ರದರ್ಗೆ ಎಸ್ಪೆಷಲಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯಾರದೇ ಬರ್ತಡೇ ಇದ್ರೂ ನಿಮ್ಮ ಕಡೆಯಿಂದ ಏನಾಗುತ್ತೋ ಅಷ್ಟು ಮಾಡಿ ಅವರಿಗೆ ಖುಷಿ ಪಡಿಸೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಅದನ್ನು ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.